ನಮಸ್ಕಾರ. ವೇದಿಕಾರ್ ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಈ ಒಂದು ಸಣ್ಣ ಪರಿಹಾರ ನೀವು ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲೇ ಇರುತ್ತಾರೆ. ಇದು ಯಾಕೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಹೊಸಲು ದಾಟಿ ತಾಯಿ ಒಳಗಡೆ ಬಂದ ಮೇಲೆ ದೇವ್ರ ಮನೆ, ಯಾಕಂದರೆ ನಾವು ದೀಪ ಹಚ್ಚಿರೋದ್ರಿಂದ ದೇವ್ರ ಮನೆಯಲ್ಲಿರ್ತಾರೆ. ಹಾಗೆ ನಮ್ಮ ಅಡುಗೆ ಮನೆಯಲ್ಲಿ ನೆಲೆಸಿರುತ್ತಾರೆ. ಇದು ಯಾಕೆ ನಾವು ಅಡುಗೆ ಮನೆಯಲ್ಲೇ ಇರ್ತಾರೆ ಅಂತ ಎಷ್ಟೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಕಿಚನಲ್ಲಿ ಲಕ್ಷ್ಮೀ ತಾಯಿ ಇರ್ತಾರೆ ಅಂತ. ಯಾಕೆ ಅಂದರೆ ನಾವು ಎಷ್ಟೊಂದು ವಸ್ತುಗಳು, ಅಂದರೆ ಲಕ್ಷ್ಮೀ ತಾಯಿ ಇರುವಂಥ ಎಷ್ಟೊಂದು ವಸ್ತುಗಳನ್ನು ನಾವು ನಮ್ಮ ಅಡುಗೆ ಮನೆಯಲ್ಲಿ ಇಟ್ಟಿದ್ದೀವಿ. ಅಂದರೆ ಈಗ ಉಪ್ಪಿರ್ಬೋದು, ಕಲ್ಲುಪ್ಪಿರ್ಬೋದು, ಇಲ್ಲ ಏಲಕ್ಕಿ ಇರ್ಬೋದು, ಲವಂಗ ಇರಬಹುದು, ಇಲ್ಲ ಹಲವಾರು ಆ ರೀತಿಯಾದಂಥ ಎಷ್ಟೊಂದು ವಸ್ತುಗಳು, ಅರಿಶಿನ ಇರ್ಬೋದು. ಈ ರೀತಿಯಾದಂಥ ವಸ್ತುಗಳಲ್ಲಿ ನಮ್ಮ ತಾಯಿ ಇದ್ದಾರೆ ಅನ್ನುವಂಥ ನಂಬಿಕೆ ಇರೋದರಿಂದ ಕಿಚನಲ್ಲಿ ನಾವು ಈ ರೀತಿಯಾದಂಥ ಐಟಮ್ನ ನಾವು ಇಟ್ಟಿರ್ತೀವಿ. ಹಾಗಾಗಿ ಲಕ್ಷ್ಮೀ ತಾಯಿ ಯಾವಾಗಲೂ ನಮ್ಮ ಅಡುಗೆ ಮನೆಯಲ್ಲೇ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಮುಂಚೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕೂಡ, ನೀವು ಕಿಚನಲ್ಲಿ ನಿಂತ್ಕೊಂಡು, ಅದರಲ್ಲೂ ಹೆಣ್ಣು ಮಕ್ಕಳು ಸಂಜೆ ಹೊತ್ತಲ್ಲಿ ಮನೆಯ ಸಾಮಾನು ಖಾಲಿಯಾಗಿದೆ ಅಂದರೆ ಅಡುಗೆ ಮನೆ ಯೂಸ್ ಮಾಡುವಂಥ ಐಟಮ್ಸ್ ಏನಿದೆ ಅದು ಖಾಲಿಯಾಗಿದೆ ಅನ್ನುವಂಥದ್ದನ್ನು ಹೇಳಬಾರ್ದು. ನೀವು ಬೆಳಗ್ಗೆ ಹೊತ್ತು ಇಂಥ ವಸ್ತುಗಳನ್ನು ತೊಗೊಂಡು ಬನ್ನಿ ಅಂತ ಹೇಳಬೇಕೇ ಹೊರತು ಖಾಲಿಯಾಗಿದೆ ಅನ್ನೋವಂಥ ವರ್ಡ್ ಯೂಸ್ ಮಾಡಬಾರ್ದು ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಈ ಖಾಲಿ ಅಂತ ನಾವು ಹೇಳ್ತಾ ಹೋದಷ್ಟು ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗ್ತಾ ಬರುತ್ತೆ. ಅವಾಗೇನಾಗುತ್ತೆ, ನಮ್ಮ ಮನೆಯಲ್ಲಿ ಇರೋದು ಕೂಡ ಇಲ್ಲದೇ ಇರೋದು ರೀತಿಯಲ್ಲಿ ಆಗುತ್ತೆ. ಇದೊಂದು. ಇನ್ನೂ ಒಂದು ಏನು ಅಂತಂದರೆ, ನಮ್ಮ ಮನೆಯ ವಸ್ತುಗಳು, ಅಂದರೆ ಅಡುಗೆ ಮನೆಯಲ್ಲಿಡುವಂಥ ವಸ್ತುಗಳು ಪೂರ್ತಿಯಾಗಿ ಖಾಲಿಯಾಗೋವರೆಗೂ ನಾವು ಕಾಯಬಾರ್ದು. ಅಂದರೆ ಕೆಲವರು ಇರ್ತಾರೆ, ಈಗ ಎಲ್ಲ ಡಬ್ಬಿಯಲ್ಲಿರೋ ಐಟಮು ತಿಂಗ್ಳಿಗೆ ಒಂದು ಸರಿ ತೊಗೊಳ್ಳೋರು ಇರ್ತಾರೆ. ಅವಾಗೇನಾಗುತ್ತೆ, ಆ ಐಟಮ್ ಖಾಲಿ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಬಿಡು, ನೆಕ್ಸ್ಟ್ ಐಟಮ್ ತೊಗೊಳ್ಳೋವಂಥ ಸಂದರ್ಭದಲ್ಲಿ ತೊಗೊಳ್ಳೋಣ ಅಂತ ಡಬ್ಬಿನೇ ಖಾಲಿ ಆಗುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಆ ರೀತಿ ಮಾಡಬೇಡಿ. ಒಂಚೂರು ಜಾಸ್ತಿ ತೊಗೊಂಡು ಬನ್ನಿ. ಅಂದರೆ ನೀವು ಐಟಮ್ ತೊಗೊಳಕ್ಕೆ ಮುಂಚೆನೇ ಒಂದು 1/4 kg ಅಷ್ಟಾದ್ರೂ ಎಕ್ಸ್ಟ್ರಾ ಬಾಟಲಲ್ಲಿ ಇರೋಷ್ಟು ಇರಬೇಕಾದ್ರೆ ನೀವು ನೆಕ್ಸ್ಟ್ ಮಂತ್ನ ಸಾಮಾನು ತರೋವಂಥ ರೀತಿಯಲ್ಲಿ ಇರಬೇಕು. ಅದರಲ್ಲೂ ಸ್ಪೆಷಲಿ ಅಕ್ಕಿ ಖಾಲಿ ಆಗಬಾರ್ದು. ನೀವು ಅಕ್ಕಿ ಯಾವ ಡಬ್ಬಿಯಲ್ಲಿ ಹಾಕಿರ್ತೀರೋ, ಇಲ್ಲ ಅಕ್ಕಿ ಡಬ್ಬಿಯಲ್ಲಿ ಹಾಕಿಟ್ಟಿರ್ತೀರೋ, ಇಲ್ಲ ಮೂಟೆಯಲ್ಲೇ ಇಟ್ಟಿರ್ತೀರೋ, ಯಾವ ರೀತಿ ನೀವು ಅದನ್ನು ಪ್ರಿಸರ್ವ್ ಮಾಡಿರ್ತೀರಲ್ವ, ಅದರಲ್ಲಿ ಅರ್ಧ ಮೂಟೆ ಇರುವಾಗಲೇ, ಅಂದರೆ ಅರ್ಧ ಡಬ್ಬಿ ಇರಬೇಕಾದ್ರೇ ನೀವು ಮತ್ತೆ ಅಕ್ಕಿಯನ್ನು ತೊಗೊಂಡು ಬಂದು ಮನೆಯಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಪೂರ್ತಿಯಾಗಿ ಅದು ಖಾಲಿ ಆಗೋವರೆಗೂ ನೀವು ಕಾಯಬಾರ್ದು. ಉಪ್ಪು ಅಷ್ಟೇ, ಕಲ್ಲುಪ್ಪೆ ಆಗಲಿ ಪುಡಿಯುಪ್ಪೆ ಆಗಲಿ, ಪ್ರತಿ ಸಾರಿ ನೀವು ಶಾಪಿಂಗ್ ಹೋದಾಗ್ಲೂ ಉಪ್ಪನ್ನು ತೊಗೊಂಡು ಬನ್ನಿ ಮನೆಗೆ. ಅದು ನೀವೇನು ವಸ್ತುಗಳನ್ನು ತೊಗೊಳಕ್ಕೆ ಅಂತ ಹೋಗಿರ್ತಾರೋ, ಒಂದು ಉಪ್ಪು ಪ್ಯಾಕೆಟ್ ತಂದಾಗ ಲಕ್ಷ್ಮೀ ದೇವಿಯನ್ನೇ ನೀವು ಮನೆಯೊಳಗೆ ತಂದಷ್ಟೇ ಎಫೆಕ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಉಪ್ಪಿಗೇನಂತ ರೇಟ್ ಇರಲ್ಲ, ಒಂದು 20 ರೂಪಾಯಿ ಒಳಗಡೆ ಎಲ್ಲ ನಿಮಗೆ ಉಪ್ಪು ಪ್ಯಾಕೆಟು ಸಿಗುತ್ತೆ. ಹಾಗಾಗಿ ಈ ರೀತಿ ಮಾಡಿದಾಗ ತುಂಬ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೋಗುತ್ತೆ. ಈ ರಿಸಲ್ಟ್ ಏನು ನಾನು ಹೇಳ್ತಿದ್ದೀನಿ ಅಂದರೆ, ನೀವು ಕೆಲಸಕ್ಕೆ ಹೋಗೋರಾಗಿರಬೇಕು ಮನೆಯಲ್ಲಿ. ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡು, ಇಲ್ಲ ನೀವಾಗ ವೈಫ್ ಮಾಡ್ತಿದ್ರೆ ಹಸ್ಬೆಂಡಿಗೆ ಏಳಿಗೆ ಆಗುತ್ತೆ. ಇಲ್ಲ ನೀವು ಏನೋ ಕೆಲಸ ಮಾಡಿದಿರ ಮನೇಲೇ ಕೂತ್ಕೊಂಡು, ನನಗೆ ಎಲ್ಲ ಓಕೆ, ನಾನು ಸುಮ್ಮನೆ ಕೂತ್ಕೊಂಡು ಈ ರೀತಿ ಎಲ್ಲ ಮಾಡಿದ ತಕ್ಷಣ ನನಗೆಲ್ಲ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ನಿಮಗೆ ನಿಮ್ಮ ಮನೆ ವಸ್ತು ತೊಗೊಳಕ್ಕಾದರೂ ನಿಮ್ಮ ಕೈಯಲ್ಲಿ ಕಾಸಿರಬೇಕಲ್ವ. ಈ ಕಾಸು ನಿಲ್ಲಬೇಕು ನಿಮ್ಮ ಕೈಯಲ್ಲಿ. ಅಂದರೆ ಅನವಶ್ಯಕವಾದಂಥ ಖರ್ಚುಗಳು ನಿಮಗೆ ಬರಬಾರ್ದು. ಈ ರೀತಿಯಾದಂಥ ಖರ್ಚುಗಳು, ಅನವಶ್ಯಕ ಖರ್ಚುಗಳು ಅಂದರೆ ಏನು, ಹಾಸ್ಪಿಟಲ್ ಖರ್ಚಿರ್ಬೋದು, ಇಲ್ಲಾಂದರೆ ಏನಾದರೂ ಒಂದು ವಸ್ತು, ನಿಮ್ಮ ಮನೆಯಲ್ಲಿರುವಂಥ ವಸ್ತು ಹಾಳಾಗುವಂಥದ್ದು ಇರ್ಬೋದು. ಈ ರೀತಿಯೆಲ್ಲ ಆದಾಗ ಏನಾಗುತ್ತೆ, ಅನವಶ್ಯಕವಾದಂಥ ಖರ್ಚುಗಳು. ಈಗ ಮಿಕ್ಸಿ ರಿಪೇರಿ ಆಗಿಬಿಡುತ್ತೆ, ಇಲ್ಲ ಫ್ರಿಜ್ ರಿಪೇರಿ ಆಗಿಬಿಡುತ್ತೆ, ಇಲ್ಲ ಇನ್ನೊಂದೇನಾದರೂ ಮನೆಯಲ್ಲಿ ಯೂಸ್ ಮಾಡುವಂಥ ವಸ್ತುಗಳು ರಿಪೇರಿ ಆದಾಗ ಏನಾಗುತ್ತೆ, ನಾವು ಸುಮ್ಮನೆ ಖರ್ಚು ಮಾಡೋಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ನಾವು ಸೇವಿಂಗ್ಸ್ ಅಂತ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಏನಿರುತ್ತೆ ಎಷ್ಟೊಂದು ಮನೆಯಲ್ಲಿ ಇರುತ್ತೆ. ಯಾಕಂದರೆ ಪ್ರತಿ ತಿಂಗಳು ಸ್ಯಾಲ್ರಿ ಬಂದಮೇಲೆ ಏನಾದರೂ ಒಂದು ಎಕ್ಸ್ಟ್ರಾ ಖರ್ಚು ಆಟೋಮೆಟಿಕ್ ಅವ್ರಿಗೆ ಗೊತ್ತಿಲ್ದಿರೋನೋ ಬಂದು ಸೇರುತ್ತೆ. ಈ ರೀತಿಯಾದಂಥ ಖರ್ಚುಗಳು ಅವಾಯ್ಡ್ ಆದಾಗ ಏನಾಗುತ್ತೆ, ನಮಗೆ ಬರುವಂಥ ದುಡ್ಡನ್ನು ನಾವು ಸೇವ್ ಮಾಡ್ಕೋಬೋದು. ಹಾಗೆ ಇನ್ನೊಂದಷ್ಟು ಏಳಿಗೆ ಆಗುತ್ತೆ. ಅಂದರೆ ನಮಗೆ ಬೇರೆ ಸೋರ್ಸಿಂದ ನಮಗೆ ದುಡ್ಡು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವಿಲ್ಲಿ ಮಾಡಬೇಕಾಗಿರೋವಂಥದ್ದು ಏನು, ಹಾಗೆ ಈ ಮಾಡೋಕ್ಕೆ ನಿಮಗೆ ಏನೇನು ವಸ್ತುಗಳು ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಒಂದು ಬೆಳ್ಳಿ ಕಾಯಿನ್ ಬೇಕು. ಬೆಳ್ಳಿ ಕಾಯಿನ್ ಈಸಿಯಾಗಿ ಸಿಗುತ್ತೆ. ಈಗ ಬೆಳ್ಳಿ ರೇಟ್ ಬೇರೆ ಜಾಸ್ತಿ ಆಗ್ತಾ ಹೋಗ್ತಿದೆ. ಹಾಗಾಗಿ ನೀವು ಒಂದು ಕಾಯಿನ್, ಸಣ್ಣ ಕಾಯಿನ್, ಒಂದು 5 ಗ್ರಾಮ್ 6 ಗ್ರಾಮಲ್ಲೆಲ್ಲ
ಸಣ್ಣ ಕಾಯಿನ್ ಸಿಗುತ್ತೆ. ತೊಗೊಂಡು ಇಟ್ಕೊಂಡಿದ್ರೆ ತುಂಬ ಈಗ ರೇಟ್ ಜಾಸ್ತಿ ಹೋಗ್ತಾ ಇದ್ದಂಗೆ ನಿಮಗೆ ಅನಿಸುತ್ತೆ ಓಕೆ ಅಟ್ಲೀಸ್ಟ್ ಇದಾದರೂ ನಾನು ತೊಗೊಂಡು ಇಟ್ಕೊಂಡೆ ಅಂತ. ಒಂದು ಸಣ್ಣ ಕಾಯಿನ್ ನಿಮ್ಮ ಕೈಯಲ್ಲಿ ಆಗೋದು ತೊಗೊಳ್ಳಿ ಆಯಿತು. ಒಂದು 2-3 ಗ್ರಾಮು ನಿಮಗೆ ಎಷ್ಟುದ್ರದ್ದು ಬರುತ್ತೋ ಅಷ್ಟುದ್ರದ್ದು ಒಂದು ಶಕ್ತಿ ಇರೋಷ್ಟು ಒಂದು ಕಾಯಿನ್ ತೊಗೊಳ್ಳಿಲ್ಲ. ಆಲ್ರೆಡಿ ಎಷ್ಟೊಂದು ಜನ ಮನೆಯಲ್ಲಿ ಕಾಯಿನ್ ಇರುತ್ತೆ, ಯಾಕೆಂದರೆ ಏನೇನೋ ಐಟಮ್ ತೊಗೊಂಡಾಗಲ್ಲ ಕೆಲವೊಂದು ಫ್ರೀ ಬರ್ತಿತ್ತು ಮುಂಚೆ ಎಲ್ಲ. ಹಾಗಾಗಿ ಏನಾದರೂ ನಿಮ್ಮ ಕೈಯಲ್ಲಿದ್ದರೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು. ಈ ಬೆಳ್ಳಿ ಕಾಯಿನ್ನು ಒಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ನೀವು ಇಡಬೇಕಾಗುತ್ತೆ. ಅಂದರೆ ಯೆಲ್ಲೋ ಕಲರ್ ಬಟ್ಟೆ ಇಲ್ಲ ಅಂದರೆ ನೀವು ವೈಟ್ ಬಟ್ಟೆನ ಅರಿಶಿಣದ ನೀರಲ್ಲಿ ಅದ್ಬಿಟ್ಟು ಅದನ್ನು ಒಣಗಿಸಿದ ಮೇಲೆ ಅದು ಒಂಥರ ಯೆಲ್ಲೋ ಕಲರ್ ಆಗುತ್ತೆ ನಿಮಗೆ. ಈ ಬಟ್ಟೆಯಲ್ಲಾದರೂ ನೀವು ಕಟ್ಬೋದು. ಈ ಕಾಯಿನ್ನ ಯೆಲ್ಲೋ ಬಟ್ಟೆಯಲ್ಲಿಟ್ಟು ನಂತರ ಒಂದು ಏಲಕ್ಕಿ ಅಂದರೆ ಅದು ಚೆನ್ನಾಗಿರೋಂಥ ಏಲಕ್ಕಿ ಇರಬೇಕು. ಈ ಕಿತ್ತೋಗಿರೋದು ಆಮೇಲೆ ಬೀಜ ಈಚೆ ಬಂದಿರೋದು ಈ ರೀತಿಯಾದಂಥದ್ದು ಇರಬಾರ್ದು. ಚೆನ್ನಾಗಿರೋವಂಥ ಒಂದು ಅಕ್ಕಿನ ನೀವು ತೊಗೋಬೇಕಾಗತ್ತೆ. ನಂತರ ನೀವು ತೊಗೋಬೇಕಾಗಿರೋವಂಥದ್ದು 3 ಲವಂಗ ತೊಗೋಬೇಕು. ಅದನ್ನು ಕೂಡ ಚೆನ್ನಾಗಿರೋದನ್ನು ನೋಡಿ 3 ಲವಂಗ ತೊಗೊಳ್ಳಿ. ಈ 3 ಐಟಮ್ನು ನೀವು ಈ ಯೆಲ್ಲೋ ಬಟ್ಟೆ ಏನಿದೆ ಅದರಲ್ಲಿ ನೀವು ಕಟ್ಟಿ ನೀಟಾಗಿ ಚಿಕ್ಕದಾಗಿ ಒಂದು ಪೊಟ್ಲಿ ಥರ ಕಟ್ಟಿಬಿಟ್ಟು ನಿಮ್ಮ ಅಕ್ಕಿ ಬಾಕ್ಸ್ ಏನಿದೆ, ಇಲ್ಲ ನೀವು ಮೂಟೆಯಲ್ಲಿ ಇಡ್ತೀರ ಅಂದರೆ ಮೂಟೆಯಲ್ಲಿ ನೀವು ಎಲ್ಲಿ ಇಟ್ಕೊಂಡಿದ್ದೀರ ಅದನ್ನು ಎಲ್ಲಿ ಹಾಕಿಟ್ಟಿದ್ದೀರಲ್ವ ಅಲ್ಲಿ ಒಳಗಡೆಗೆ ಈ ಅಕ್ಕಿ ಒಳಗಡೆ ಅಂದರೆ ಸ್ವಲ್ಪ ಆಳವಾಗಿ ಒಳಗಡೆ ಹೋಗೋ ರೀತಿಯಲ್ಲಿ ಇಡಬೇಕಾಗುತ್ತೆ. ನಂತರ ನೀವು ಅಕ್ಕಿ ಯೂಸ್ ಮಾಡ್ತಾ ಯಾವಾಗ ಇದು ಕೈಗೆ ಸಿಗ್ತಾ ಬರುತ್ತಲ್ಲ ಆವಾಗ ಮತ್ತೆ ಇನ್ನಷ್ಟು ಒಳಗಡೆ ಹಾಕಿ. ಇನ್ನು ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಅಂದರೆ ಏನೋ ನೀವು ಮತ್ತೆ ಅಕ್ಕಿಯನ್ನು ತಂದು ತುಂಬಿಸುವಂಥ ಸಮಯ ಆಗಿದೆ ಅಂತಲೇ ಅರ್ಥ. ಸೊ ಅದು ಪೂರ್ತಿಯಾಗಿ ಖಾಲಿಯಾಗೋಕ್ಕೆ ಮುಂಚೆ ಮತ್ತೆ ನೀವು ಅಕ್ಕಿ ತಂದು ಆ ಬಾಕ್ಸಲ್ಲಿ ನೀವು ಮತ್ತೆ ಫಿಲ್ ಮಾಡಬೇಕಾಗುತ್ತೆ. ಈ ಐಟಮ್ಗಳನ್ನ ಫಿಲ್ ಮಾಡಿದಾಗಲೇ ನಿಮ್ಮ ಮನೆಯಲ್ಲಿ ಎಲ್ಲ ಐಟಮು ತುಂಬಿದರೆ ನೋಡಿ ಒಂಥರ ನಿಮಗೆ ಹೆಣ್ಮಕ್ಳಿಗೆ ಖುಷಿ. ಯಾಕಂದರೆ ಐಟಮ್ ಇಲ್ಲ, ಈ ಐಟಮ್ ಇಲ್ಲ ಅಂತ ಹೇಳಿಕೊಂಡು ನಾವು ಗಂಡಸರಿಗೆ ತೊಂದರೆ ಕೊಡೋದಾಗಲಿ, ಇಲ್ಲ ನಾವೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಾಗಲಿ, ಇಲ್ಲ ನಾವೇ ಅಂಗಡಿಗೆ ಹೋಗಿ ತರೋದಾಗಲಿ, ಈ ರೀತಿ ಎಲ್ಲ ಮಾಡಬೇಕಾದ್ರೆ ಅಡುಗೆ ಮಾಡೋವಂಥ ಸಂದರ್ಭದಲ್ಲಿ ನಮಗೆ ಖುಷಿ ಇರಲ್ಲ. ಏನಾದರೂ ಒಂದು ವಸ್ತು ಖಾಲಿಯಾಗಿದೆ ಅನ್ನೋಂಥ ಯೋಚನೆ ಬಂದಾಗ. ಹಾಗಾಗಿ ಎಲ್ಲ ಐಟಮ್ನು ನೀಟಾಗಿ ತುಂಬಿಸಿಟ್ಟಾಗ ಏನಾಗುತ್ತೆ, ಲಕ್ಷ್ಮೀ ತಾಯಿ ಮನೆಯಲ್ಲೇ ಇರ್ತಾರೆ. ಹಾಗೆ ನೀವು ಖುಷಿಯಾಗಿ ಅಡುಗೆ ಮಾಡ್ಬೋದು. ನೀವು ಖುಷಿಯಾಗಿ ಅಡುಗೆ ಮಾಡಿದಾಗಲೇ ಅರ್ಧ ಏನಾಗುತ್ತೆ, ಅನ್ನಪೂರ್ಣೇಶ್ವರಿ ನಿಮ್ಮ ಮನೆಯಲ್ಲಿ ಬಂದು ಕೂತಷ್ಟೇ ನಿಮಗೆ ನೆಮ್ಮದಿ ಇರುತ್ತೆ. ಹಾಗಾಗಿ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿ. ಈ ಟೆಕ್ನಿಕ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಯಾವುದೇ ರೀತಿಯಾದಂಥ ಅನವಶ್ಯಕವಾದಂಥ ಖರ್ಚುಗಳು ನಿಮ್ಮ ಮನೆಯಲ್ಲಿ ಬರಬಾರ್ದು ಅನ್ನೋವಂಥ ಉದ್ದೇಶದಲ್ಲಿ ಈ ಒಂದು ಮಾಡ್ತಿರೋದು. ಹಾಗೆ ಕಲ್ಲುಪ್ಪಿಗೂ ಕೂಡ ಅಷ್ಟೇ ಶಕ್ತಿ ಇದೆ. ನಾನು ಹೇಳಿದಾಗೆ ನೀವು ಅಂಗಡಿಗೆ ಹೋಗಿ ಬರಬೇಕಾದ್ರೆ ಉಪ್ಪನ್ನು ತೊಗೊಂಡು ಬರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆದಷ್ಟು. ಯಾಕೆಂದರೆ ಕಲ್ಲುಪ್ಪು ನೀವು ತಂದು ಸ್ಟೋರ್ ಮಾಡಿದರೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಈ ಕಲ್ಲುಪ್ಪನ್ನು ನಿಮ್ಮ ಮನೆಯ ಕತ್ಲು ಕೋಣೆ ಏನಿರುತ್ತೆ ಅಂದರೆ ಕಾಟ್ ಕೆಳಗಡೆ ಇರ್ಬೋದು, ಸೋಫಾ ಕೆಳಗಡೆ ಇರ್ಬೋದು, ಈ ರೀತಿಯಾದಂಥ ಜಾಗದಲ್ಲಿ ನೀವು ಎಲ್ಲಾದರೂ ಕಾರ್ನರಲ್ಲಿ ಇಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೆಗೆಟಿವ್ ಎನರ್ಜಿ ಏನಿದೆ ಅದು ಹೊರಗಡೆ ಹೋಗುತ್ತೆ. ಹಾಗೆ ಪಾಸಿಟಿವ್ ಎನರ್ಜಿ ಏನಿದೆ ಅದು ಮನೆಯೊಳಗೆ ಬರುತ್ತೆ. ಇದು ನಿಮಗೆ ತುಂಬ ಒಳ್ಳೆ ರೀತಿಯಾದಂಥ ಒಂದು ರಿಸಲ್ಟು ನಿಮಗೆ ಕೊಡುತ್ತೆ. ಹಾಗಾಗಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಿಮಗೆಲ್ರಿಗೂ ಹೆಲ್ಪ್ ಆಗಲಿ ಅಂತ ನಾನು ವರಾಯಿತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.